ಹಾಯ್ ಎವ್ರಿವನ್, ಹೇಗಿದ್ದೀರಲ್ಲ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ನಾನು ಮೆಹಂದಿ ಕ್ಲಾಸ್ನ ಫಸ್ಟ್ ಡೇ ಕ್ಲಾಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲಿಗೆ ನಿಮಗೆ ಮೆಹಂದಿ ಅಂತ ಬಂದಾಗ ನಮಗೆ ಮೇನ್ ಬೇಕಾಗಿರೋವಂಥದ್ದು ಒಂದೇ ಒಂದು ಮೇನ್ ಐಟಮ್, ಅದು ಒಂದು ಈ ಮೆಹಂದಿ ಕೋನ್ ಹಾಗೆಯೇ ಒಂದು ಹ್ಯಾಂಡ್, ಯಾವುದಾದ್ರೂ ಒಬ್ಬರದು ಹ್ಯಾಂಡ್ ಬೇಕಾಗುತ್ತೆ. ಆರ್ಎಲ್ಸ್ ನೀವು ಪ್ರಾಕ್ಟೀಸ್ ಮಾಡ್ತೀನಿ ಅಂತ ಅಂದ್ಕೊಂಡ್ರೆ ನಿಮಗೆ ಈ ರೀತಿ ಒಂದು ಪ್ಲೇನ್ ವೈಟ್ ಶೀಟ್ ಅಂದರೆ ಅನ್ರೋಲ್ ಶೀಟ್ ಒಂದು ತಗೊಂಡು ಒಂದು ಮೆಹಂದಿ ಕೋನ್ನ ನೀವು ತಗೊಂಡ್ರೆ ನೀವು ಪ್ರಾಕ್ಟೀಸ್ ಮಾಡ್ಕೋಬೋದು, ನೀವು ಈಸಿಯಾಗಿ ಕಲಿಬೋದು. ಒಬ್ಬೊಬ್ಬರು ಕೇಳ್ತಾರೆ ನಾವು ಪೆನ್ನಲ್ಲಿ ಅಥವಾ ಪೆನ್ಸಿಲಲ್ಲಿ ನಾವು ಪ್ರಾಕ್ಟೀಸ್ ಮಾಡ್ಬೋದಾ ಅಂತ. ಬಟ್ ಅದಕ್ಕೆ ನಾನು ಬಿಗ್ ನೋ ಅಂತ ಹೇಳ್ತೀನಿ. ಯಾಕಂದರೆ ಪೆನ್ಸಿಲ್ಗೂ ಈ ಮೆಹಂದಿ ಕೋನ್ಗೂ ತುಂಬ ಡಿಫ್ರೆನ್ಸ್ ಇದೆ. ಯಾಕಂದರೆ ನೀವು ನೋಡ್ಬೋದು, ನಾವು ಮೆಹಂದಿ ಕೋನ್ನ ಈ ರೀತಿ ಪ್ರೆಸ್ ಮಾಡಿ ಮೆಹಂದಿ ಹಾಕುವಂಥದ್ದು. ಬಟ್ ಪೆನ್ನಲ್ಲಾದರೆ ನಾವು ಬರೆಯುವಂಥದ್ದು. ಸೊ ಇದಕ್ಕೂ ತುಂಬ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಸೊ ಹಾಗಾಗಿ ನೀವು ಮೆಹಂದಿ ಕೋನಲ್ಲೇ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಸೊ ಮೊದಲಿಗೆ ಬಂದು ಫಸ್ಟ್ ಕ್ಲಾಸಲ್ಲಿ ನಮಗೆ ಕೋನ್ ಹ್ಯಾಂಡಲಿಂಗಲ್ಲಿ ಇದು ನಮಗೆ ಮೇಯ್ನಾಗಿ ಬೇಕಾಗುವಂಥದ್ದು. ಯಾಕಂದರೆ ಒಬ್ಬೊಬ್ಬರು ಈ ರೀತಿ ಇಟ್ಕೊಂಡು ನೀವು ನೋಡಿರ್ತೀರ, ಈ ರೀತಿ ಇಟ್ಟು ಮೆಹಂದಿ ಹಾಕ್ತಾರೆ. ಕೆಲವೊಬ್ಬರು ಈ ರೀತಿ ಇಟ್ಕೊಳ್ತಾರೆ, ಅಥವಾ ಕೆಲವೊಬ್ಬರು ಇಷ್ಟರಲ್ಲೇ ಇಟ್ಕೊಳ್ತಾರೆ. ಸೊ ಅದು ಅವರ ಕಂಫರ್ಟಿಗೆ ಬಿಟ್ಟುವಂಥದ್ದು. ಆದರೆ ನಾನು ಪ್ರಿಫರಬಲಿ ಯಾವ ರೀತಿ ನಾನು ಹಾಕುವಂಥದ್ದು, ಯಾವ ರೀತಿ ಕೋನ್ನ ಇಟ್ಕೊಂಡು ಯಾವ ರೀತಿ ಹಾಕುವಂಥದ್ದು ಅಂದರೆ, ಸೊ ಈ ಎರಡು ಫಿಂಗರ್ನ ಮಿಡಲಲ್ಲಿ ಈ ರೀತಿ ಕೋನ್ನ ಇಟ್ಕೊಂಡು, ಸೊ ಈ ರೀತಿ ಇಲ್ಲಿ ಪ್ರೆಸ್ ಮಾಡು, ಈ ಥಂಬ್ ಫಿಂಗರ್ ಏನಿದೆ ಇಲ್ಲಿಂದ ನಾನು ಈ ರೀತಿ ಕೋನ್ನ ಪ್ರೆಸ್ ಮಾಡ್ತೀನಿ. ಸೊ ನೋಡ್ತಾ ಇರ್ಬೋದು. ಸೊ ಈ ರೀತಿ ಪ್ರೆಸ್ ಮಾಡಿ ಹಾಕುವಂಥದ್ದು. ಸೊ ಕೆಲವೊಬ್ಬರು ಏನು ಮಾಡ್ತಾರೆ, ಈ ರೀತಿ ಈ ಎರಡು ಫಿಂಗರಲ್ಲಿ ಮಾತ್ರ ಪ್ರೆಸ್ ಮಾಡಿ ಸೊ ಈ ರೀತಿನೂ ಹಾಕ್ತಾರೆ. ಬಟ್ ನನಗೆ ಕಂಫರ್ಟ್ ಆಗಿರೋವಂಥದ್ದು ಸೊ ಈ ರೀತಿ ಹಾಕುವಂಥದ್ದು. ಸೊ ನೋಡ್ಬೋದು, ಈ ಥಂಬ್ ಫಿಂಗರಿಂದ ಮಾತ್ರ ನಾನು ಪ್ರೆಸ್ ಮಾಡ್ತಾ ಇದ್ದೀನಿ, ಈ ಎರಡು ಫಿಂಗರಿಂದ ಮಾತ್ರ ನಾನು ಹೋಲ್ಡ್ ಮಾಡಿದ್ದೀನಿ. ಸೊ ಕಾಣಿಸಿರ್ಬೋದು. ಸೊ ಈ ರೀತಿ ನಾನು ಮೆಹಂದಿನ ಹಾಕ್ತೀನಿ. ಸೊ ನೀವು ಟ್ರೈ ಮಾಡಿ, ನಿಮಗೆ ಈ ರೀತಿ ಕಂಫರ್ಟ್ ಆಗುತ್ತಾ, ಈ ರೀತಿ ಕಂಫರ್ಟ್ ಆಗುತ್ತಾ, ಯಾವ ರೀತಿ ಅದು ನಿಮ್ಮ ಚಾಯ್ಸ್. ಸೊ ಕೆಲವೊಬ್ಬರೆಲ್ಲ ಈ ರೀತಿ ಎಲ್ಲ ಇಟ್ಕೊಳ್ತಾರೆ, ಬಟ್ ಅದೆಲ್ಲ ನಮಗೆ ಬೇಡ. ಸೊ ಇದೆರಡನ್ನ ನೀವು ಮೊದಲು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಸೊ ಫಸ್ಟ್ ಮೇನ್ ಥಿಂಗ್ ಬಂದು ಕೋನ್ ಹ್ಯಾಂಡಲಿಂಗ್ ಮುಗೀತು. ಸೊ ಎಲ್ರಿಗೂ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಇದರಲ್ಲಿ ಸೆಕೆಂಡ್ ಪಾಯಿಂಟ್, ಅಥವಾ ನೆಕ್ಸ್ಟ್ ನಾವು ಡಿಸೈನನ್ನೇ ಸ್ಟಾರ್ಟ್ ಮಾಡೋಣ. ಡಿಸೈನಲ್ಲಿ ಇವಾಗ ನಾವು ಮೆಹಂದಿ ಡಿಸೈನ್ನ ನಾವು ಹಾಕ್ತೀವಿ ಅಂದರೆ ನಮಗೆ ಮೇಯ್ನ್ ಬೇಕಾಗಿರೋವಂಥದ್ದು ಏನಂದರೆ ಲೈನ್ಸ್. ಸೊ ಲೈನ್ಸ್ ಬಂದು ನಮಗೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ವಿತೌಟ್ ಲೈನ್ಸ್ ನಮಗೆ ಮೆಹಂದಿ ಡಿಸೈನ್ನ ಹಾಕೋದಕ್ಕೆ ಚಾನ್ಸೇ ಇಲ್ಲ. ಓಕೆನಾ? ಸೊ ಮೊದಲಿಗೆ ಲೈನ್ಸಲ್ಲಿ ನಾವು ಯಾವ ರೀತಿ ಪ್ರಾಕ್ಟೀಸ್ ಮಾಡ್ಕೋಬೇಕು ಅಂದರೆ, ಸೊ ಇದನ್ನು ಪ್ರೆಸ್ ಮಾಡಿ, ಪ್ರೆಸ್ ಸ್ವಲ್ಪ ಹಿಂಗೆ ಮೇಲಿಂದ ಪ್ರೆಸ್ ನೆಕ್ಸ್ಟ್ ಸ್ಟಾಪ್. ಸೊ ಈ ರೀತಿ ನಾವು ಲೈನ್ಸನ್ನು ಹಾಕೋಬೇಕಾಗುತ್ತೆ. ಸೊ ಸ್ವಲ್ಪ ಝೂಮ್ ಮಾಡಿ ತೋರಿಸ್ತೀನಿ. ಸೊ ನೋಡ್ಕೋಬೋದು. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡಿ, ನಾನಿನ್ನು ಪ್ರೆಸ್ ಮಾಡಿಲ್ಲ. ಸೊ ನೋಡ್ಕೋಬೋದು. ಸೊ ಇವಾಗ ಪ್ರೆಸ್ ಒಂದೇ ಫೋರ್ಸಾಗಿ ಮಾಡಬಾರ್ದು, ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಬೇಕು. ಒಂದೇ ಮೆಷರ್ಮೆಂಟಲ್ಲಿ ನೀವು ಪ್ರೆಸ್ ಮಾಡ್ತಾ ಹೋಗಬೇಕು. ಸೊ ನೋಡ್ಬೋದು, ನಾನು ಯಾವ ರೀತಿ ಫಸ್ಟ್ ಎಲ್ಲಿ ಎಷ್ಟು ಮೆಷರಲ್ಲಿ ಅಂದರೆ ಎಷ್ಟು ಪ್ರೆಷರಲ್ಲಿ ಪ್ರೆಸ್ ಮಾಡಿದ್ನೋ ಕೊನೆ ತನಕನೂ ಅದೇ ಪ್ರೆಷರ್ನ ಮೇಂಟೈನ್ ಮಾಡಿದ್ದೀನಿ. ಸೊ ನೋಡ್ಬೋದು. ಸೊ ಇದು ಓಕೆನಾ? ಒಬ್ಬೊಬ್ಬರು ಈ ರೀತಿ ಹಾಕ್ತಾರೆ, ಬಟ್ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಸೊ ಈ ಲೈನ್ಸಿಗೂ ಎಷ್ಟು ಡಿಫ್ರೆನ್ಸ್ ಇದೆ ನೀವೇ ನೋಡ್ಬೋದು. ಸೊ ನೋಡ್ಬೋದು, ಇಲ್ಲಿ ನಾವು ಪ್ರೆಸ್ ಮಾಡಿ ಹಿಂಗೆ ಹಾಕ್ತಾ ಬಂದರೆ ನಿಮಗೆ ಅದೊಂದು ಸ್ಟ್ರೈಟ್ ಲೈನ್ ಸಿಗೋದಿಲ್ಲ. ಬಟ್ ಅದೇ ನಾವು ಈ ರೀತಿ ಪ್ರೆಸ್ ಮಾಡ್ತಾ ಸ್ವಲ್ಪ ಹೈಟ್, ಒಂದು 1 mm ಅಥವಾ ಸ್ವಲ್ಪ ಹೈಟಲ್ಲಿ ನಾವು ಪ್ರೆಸ್ ಮಾಡ್ತಾ ಬಂದರೆ ನಿಮಗೆ ಕರೆಕ್ಟಾಗಿರೋವಂಥ ಲೈನ್ ಸಿಗುತ್ತೆ, ಫಿನಿಶಿಂಗ್ ಕೂಡ ಕರೆಕ್ಟಾಗಿ ಸಿಗುತ್ತೆ.
ನೆಕ್ಸ್ಟ್ ಸ್ಟ್ರೈಟ್ ಲೈನ್, ಅದಾದಮೇಲೆ ವರ್ಟಿಕಲ್ ಲೈನ್, ವರ್ಟಿಕಲ್ ಲೈನ್ ಬಂದು ಸೊ ಇಲ್ಲಿ ಫಸ್ಟ್ ಮೇಲಿಂದ ಪ್ರೆಷರ್ ಹಾಕಿ ಕೆಳಗಡೆ ಎಡ್ಜ್ ಏನಿರುತ್ತೆ ಅದನ್ನು ಎಂಡ್ ಮಾಡಬೇಕಾಗುತ್ತೆ. ಒಂದೇ ಪ್ರೆಷರಲ್ಲಿ ಇಲ್ಲಿಗೆ ಬಂದು ಎಂಡ್ ಮಾಡಬೇಕು. ಸೊ ಇದು ಬಂದು ವರ್ಟಿಕಲ್ ಲೈನ್. ಕ್ರಾಸ್ ಲೈನ್ ಅಥವಾ ಸ್ಲ್ಯಾಂಟಿಂಗ್ ಲೈನ್ಸ್ ಅಂದರೆ ಇದನ್ನು ನಾವು ಈ ರೀತಿ ಸ್ಟ್ರೈಟ್ ಲೈನ್ ಹಾಕಿದ್ವಿ, ಇದನ್ನು ಕ್ರಾಸ್ ಲೈನ್ ಹಾಕಬೇಕು. ಸೊ ಮುಂದೆ ಹೇಳ್ತಾ ಹೋಗ್ತೀನಿ ಈ ಲೈನ್ಸ್ ಎಲ್ಲ ಯಾವ್ಯಾವ ಡಿಸೈನಲ್ಲಿ ನನಗೆ ಎಲ್ಲೆಲ್ಲಿ ಬಂತು ಅಂತ ಹೇಳಿ ನಾನು ಮುಂದೆ ವೀಡಿಯೋಸಲ್ಲಿ ಹೇಳ್ತಾ ಹೋಗ್ತೀನಿ, ಮುಂದೆ ಕ್ಲಾಸಸಲ್ಲಿ. ಸೊ ಇದು ಬಂದು ಕ್ರಾಸ್ ಲೈನ್. ಸೊ ಎರಡೂ ಕಡೆನೂ ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕಾಗುತ್ತೆ, ಯಾಕಂದರೆ ಒಬ್ಬರಿಗೆ ಲೆಫ್ಟ್ ಸೈಡ್ ರೈಟ್ ಸೈಡ್ ಆ ರೀತಿ ಪ್ರಾಬ್ಲಮ್ಸ್ ಇರುತ್ತೆ. ನೆಕ್ಸ್ಟ್ ಬಂದು ಇದರಲ್ಲೇ ಈ ಲೈನ್ಸಲ್ಲೇ ಥಿನ್ ಮತ್ತು ಥಿಕ್ ಲೈನ್ಸ್ ಯಾವ ರೀತಿ ಅಂತ ನಾನು ಹೇಳ್ಕೊಡ್ತೀನಿ. ಲೈನ್ಸಲ್ಲಿ ಬಂದು ನಾವು ಮೊದಲಿಗೆ 4 ಲೈನ್ಸನ್ನು ಹಾಕೋಬೇಕಾಗತ್ತೆ. 1 2 ಈ ಎರಡರ ಮಧ್ಯೆ ವಿಡ್ತ್ ಏನಿದೆ ಅದು ಎಲ್ಲ ಲೈನ್ಸಲ್ಲೂ ಈಕ್ವಲ್ ಬರಬೇಕು. ಸೊ ನೋಡ್ತಾ ಇರ್ಬೋದು, ನಾನು ಹಾಕಿರೋಂಥ ಎಲ್ಲ ಲೈನ್ಸ್ದು ವಿಡ್ತ್ ಸೇಮ್ ಇದೆ. ಒಂದು ಮೆಜರ್ಮೆಂಟ್ ನೋಡಿದ್ರೆ ಅಪ್ರಾಕ್ಸ್ ಸೇಮ್ ಇದೆ. ಸೊ ಇದು 4 ಲೈನ್ಸ್ ಆಯಿತು. ಈ ಮಧ್ಯದ ಲೈನ್ಸನ್ನು ನಾವು ಥಿಕ್ ಮಾಡಬೇಕಾಗತ್ತೆ. ಸೊ ಇದನ್ನು ಈ ರೀತಿ ಥಿಕ್ ಮಾಡಬೇಕಾಗತ್ತೆ. ಸೊ ನೋಡ್ಬೋದು. ಸೊ ಇದರಲ್ಲಿ ಒಬ್ಬೊಬ್ಬರು ಮಾಡೋ ತಪ್ಪು ಮಿಸ್ಟೇಕ್ ಏನು ಅಂದರೆ ಈ ರೀತಿ ಲೈನ್ಸ್ ಹಾಕ್ತೀರಾ, ಇದನ್ನು ಈ ರೀತಿ ಥಿಕ್ ಮಾಡ್ತೀರಾ. ಸೊ ಇದನ್ನು ಥಿಕ್ ಮಾಡಿ ಮತ್ತೆ ಇನ್ನೊಂದು ಲೈನ್ಸ್ ಹಾಕ್ತೀರಾ. ಸೊ ಇದಕ್ಕೂ ಡಿಫ್ರೆನ್ಸ್ ನೋಡ್ಬೋದು. ಇದೊಂದು ಫಿನಿಶಿಂಗ್ ಕಾಣುತ್ತೆ. ಸೊ ಓಕೆನಾ, ಇದೊಂದು ಫಿನಿಶಿಂಗ್ ಕಾಣುತ್ತೆ, ಬಟ್ ಇದು ಫಿನಿಶಿಂಗ್ ಕಾಣೋದಿಲ್ಲ. ಸೊ ಈ ತಪ್ಪನ್ನು ನೀವು ಮಾಡಬಾರ್ದು. ಸೊ ಥಿನ್ ಆ್ಯಂಡ್ ಥಿಕ್ ಲೈನ್ಸ್ ಕೂಡ ಆಯಿತು. ನೆಕ್ಸ್ಟ್ ಬಂದು ಗ್ರಿಡ್ ಲೈನ್ಸ್. ಸೊ ಈ ರೀತಿ ವರ್ಟಿಕಲ್ ಲೈನ್ಸ್, ನೋಡಿದ್ರಲ್ಲ, ಇದು ಬಂದು ಗ್ರಿಡ್ ಲೈನ್ಸ್. ಗ್ರಿಡ್ ಲೈನ್ಸಲ್ಲಿ ಕ್ರಾಸ್ ಲೈನ್ಸ್ ಕೂಡ ಹಾಕೋಬಹುದು. ಓಕೆನಾ, ಇದು ಗ್ರಿಡ್ ಲೈನ್ಸ್ ಕಂಪ್ಲೀಟ್ ಆಯಿತು. ಸೊ ಲೈನ್ಸ್ ಎಲ್ಲ ಕಂಪ್ಲೀಟ್ ಆಯಿತು. ಅದಾದಮೇಲೆ ಲೈನ್ಸ್ ಥರನೇ ನಮಗೆ ಇನ್ನೊಂದು ಇಂಪಾರ್ಟೆಂಟ್ ಆಗಿರೋಂಥ ಒಂದು ಎಲಿಮೆಂಟ್ ಏನಂತ ಹೇಳಿದ್ರೆ ಮೆಹಂದಿಯಲ್ಲಿ ಡಾಟ್ಸ್. ಈ ಡಾಟ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಎಷ್ಟು ಫಿನಿಶಿಂಗ್ ಆಗಿ ಕಾಣುತ್ತೆ ಅಂತ. ಓಕೆನಾ, ಇಡ್ತೀವಿ. ಫಸ್ಟ್ ನಾವೊಂದು ಹಾರಿಜಾಂಟಲ್ ಲೈನ್ಸ್ ಹಾಕಿ ಇದ್ರ ಮೇಲೆ ಡಾಟ್ಸ್ನ ಯಾವ ರೀತಿ ಇಡೋದು ಅಂದರೆ, ಸೊ ನಾನು ಹೇಳಿದ್ನಲ್ಲ ಅದೇ ರೀತಿ ಈ ರೀತಿ ಪ್ರೆಸ್ ಮಾಡಿ ಎಂಡ್ ಮಾಡೋದು. ಅದಾದಮೇಲೆ ಸ್ವಲ್ಪ ಗ್ಯಾಪ್ ಬಿಡಬೇಕಾಗತ್ತೆ. ನಾವು ಇಲ್ಲಿಲ್ಲೇ ಅಂದರೆ ಸ್ವಲ್ಪ ಹತ್ರನೇ ಈ ಡಾಟ್ಸ್ನ ಇಟ್ಕೊಂಡು ಹೋದ್ರೆ ಏನಾಗುತ್ತೆ ಅಂದರೆ ಈ ಡಾಟ್ ಮರ್ಜ್ ಆಗಿಬಿಡುತ್ತೆ. ಸೊ ನಮಗೆ ಡಿಸೈನ್ ಏನಾಗುತ್ತೆ ಕಾಣೋದಿಲ್ಲ, ಫುಲ್ ಮರ್ಜ್ ಆಗಿಬಿಟ್ಟು ಫುಲ್ ಏನೇನೋ ಆಗಿಬಿಡುತ್ತೆ. ಓಕೆನಾ, ಸೊ ಈ ಡಾಟ್ಸ್ ಇಲ್ಲಿಟ್ರಿ ಅಂದರೆ ಸ್ವಲ್ಪ ದೂರ ಇರಬೇಕು. ಓಕೆನಾ, ಸೊ ಇದು ಬಂದು ಲೈನ್ಸ್ ಮೇಲೆ ಡಾಟ್ಸ್ ಇಡೋ ಅಂಥದ್ದು. ಇದು ಆಲ್ಮೋಸ್ಟ್ ನಾವು ಎಲ್ಲ ಡಿಸೈನಲ್ಲೂ ಈ ಒಂದು ಎಲಿಮೆಂಟ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಬರೋವಂಥದ್ದು ಕ್ರಿಸ್ ಕ್ರಾಸ್ ಲೈನ್. ಕ್ರಿಸ್ ಕ್ರಾಸ್ ಲೈನ್ ಬಂತು ನಾವು ಯೂಸ್ ಮಾಡ್ತೀವಿ ಎಲ್ಲ ಕಡೆ ಅಂತ ಅಲ್ಲ. ಸೊ ಬಟ್ ನಮಗೆ ಇದು ಒಂಥರ ಇಂಪಾರ್ಟೆಂಟೆ. ಸೊ ಇಷ್ಟೇ.
ಇದು ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು. ಇದನ್ನು ನಾವೇನು ಮೇಲಿಂದ ಮಾಡ್ಕೋಬೇಕು ಅಂತ ಏನಿಲ್ಲ. ಸೊ ನೀವೇನು ನಾನೇನು ಶೀಟ್ನ ಈ ರೀತಿ ಟಚ್ ಮಾಡಿಬಿಟ್ಟೆ ಇದನ್ನು ಹಾಕ್ಕೊಳ್ತಾ ಇರೋವಂಥದ್ದು. ನಾವಿಲ್ಲಿ ಪ್ರೆಸ್ ಮಾಡೋವಂಥ ಮೆಷರ್ ಏನಿದೆ ಅದು ಒಂದೇ ಥರ ಇರಲಿ ಎಲ್ಲ. ಸೊ ಇದು ಜಸ್ಟ್ ಸಿಂಪಲ್ ಅಷ್ಟೇ, ಬಟ್ ಸಮ್ಟೈಮ್ಸ್ ಇದು ನಮಗೆ ಯೂಸ್ ಆಗುತ್ತೆ ಮೆಹಂದಿ ಡಿಸೈನ್ನ ಮಾಡುವಾಗ. ಸೊ ಕ್ರಿಸ್ ಕ್ರಾಸ್ ಲೈನ್ ಫಿನಿಶ್ ಆಯಿತು. ಸೊ ಈ ರೀತಿ ಒಂದು ಬಾಕ್ಸ್ನ ಹಾಕ್ಕೊಂಡು, ಸೊ ಫಸ್ಟ್ ಬಂದು ನಾವು ಲೈನ್ಸ್ನ ಪ್ರಾಕ್ಟೀಸ್ ಮಾಡಿದ್ವಿ. ಸೊ ಫಸ್ಟ್ ಬಂದು ಹಾರಿಜಾಂಟಲ್ ಲೈನ್. ಸೊ ನೆಕ್ಸ್ಟ್ ಬಂದು ವರ್ಟಿಕಲ್ ಲೈನ್, ಅದು ಒಂದು ಡಿಸೈನ ಕ್ರಿಯೇಟ್ ಮಾಡ್ಕೊಳ್ಳೋಣ. ಆಮೇಲೆ ಹಾರಿಜಾಂಟಲ್ ಲೈನಲ್ಲಿ ಥಿಕ್ ಮತ್ತು ಥಿನ್ ಲೈನ್ ಕ್ರಿಯೇಟ್ ಮಾಡ್ಕೊಳ್ಳೋಣ. ಓಕೆನಾ? ಸೊ ಇದರಲ್ಲಿ ಥಿಕ್ ಆ್ಯಂಡ್ ಥಿನ್ ಲೈನ್ಸ್. ಐ ಹೋಪ್ ನಿಮಗೆ ಈ ವಿಡಿಯೋ, ಈ ಕ್ಲಾಸ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹೀಗೇ ನೆಕ್ಸ್ಟ್ ಕ್ಲಾಸಲ್ಲಿ ಬರ್ತೀನಿ, ನಿಮ್ಮ ಜೊತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಹೀಗೆ ನನಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ವಿಡಿಯೋ ಕಂಪ್ಲೀಟಾಗಿ ನೋಡಿದ್ರಿ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.